ಎಲ್ಲ ಒಂದು ವಾಹನ ಸವಾರದಾರರಿಗೆ, ಬೈಕ್ ಸವಾರದಾರರಿಗೆ, ಅದ ನಂತರ 4 ಚಕ್ರದ ವಾಹನ ಸವಾರದಾರರಿಗೆ ಕೇಂದ್ರ ಸರ್ಕಾರದಿಂದ ಬಿಗ್ ಶಾಕಿಂಗ್ ನ್ಯೂಸ್ ಬಂದಿರತ್ತೆ. ಈಗ ಮತ್ತೆ ಡೀಸೆಲ್ ಮತ್ತು ಪೆಟ್ರೋಲ್ ದರವನ್ನ ಏರಿಕೆ ಮಾಡಿದ್ದಾರೆ. ಇಳಿಕೆ ಮಾಡಿಲ್ಲ, ಏರಿಕೆ ಮಾಡಿದ್ದಾರೆ. ಇದೇ ತಿಂಗಳಲ್ಲಿ ಎಷ್ಟರ ಮಟ್ಟಿಗೆ ಏರಿಕೆ ಆಗಿದೆ, ಯಾವೊಂದು ಜಿಲ್ಲೆಯಲ್ಲಿ ಈಗ ಪ್ರಸ್ತುತ ಎಷ್ಟೆಷ್ಟು ದರ ಇದೆ ಒಂದೊಂದೇ ತಿಳಿದುಕೊಳ್ಳೋಣ. ನೋಡಿ, ನೀವಂತರೂ ದಿನನಿತ್ಯವಾಗಿ ಬೈಕ್ ಆಗ್ಬೋದು, ವಾಹನ ಆಗ್ಬೋದು, ಇದೇನಾದ್ರು ಚಲಾಯಿಸ್ತಾ ಅಂದ್ರೆ ವಿಡಿಯೋ ಕೊನೆತನಕ ನೋಡಿ. ನಿಮಗಂತೂ ಬಿಗ್ ಶಾಕಿಂಗ್ ನ್ಯೂಸ್ ಆಗಿರತ್ತೆ. ಮತ್ತೆ ನಿಮ್ಮ ಒಂದು ಫ್ರೆಂಡ್ಸ್ಗಳಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ. ಮತ್ತೆ ಯಾರ್ಯಾರು ಫಾಲೋ ಮಾಡ್ಕೊಂಡಲ್ಲ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡೋದಲ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಈ ಒಂದು ಬೆಲೆ ಏರಿಕೆ ಬಗ್ಗೆ ನಿಮ್ಮ ಅನಿಸಿಕೆ ಏನಂತ ಕಮೆಂಟ್ ಮಾಡಿ. ನೋಡ್ಸಾದ್ರೆ ಈಗ ಪ್ರಸ್ತುತ ಬಂದಿರುವಂತ ಮಾಹಿತಿಗಳ ಪ್ರಕಾರ ಈ ಒಂದು ಯುದ್ಧ ಕಾರಣದಿಂದಾನೇ ಪ್ರತಿಯೊಂದು ದರವನ್ನ ಏರಿಕೆ ಮಾಡ್ತಿದ್ದಾರೆ. ನಾನು ಹಂತವಾಗಿ ಯಾವ್ಯಾವ ದರವನ್ನ ಏರಿಕೆ ಮಾಡ್ತಿದ್ದಾರೆ ಎಲ್ಲ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೇನೆ. ಕಾಂಗ್ರೆಸ್ ಸರ್ಕಾರ ಬಂತು, ಎಷ್ಟು ದರವನ್ನ ಏರಿಕೆ ಮಾಡಿದ್ರು. ಬಿಜೆಪಿ ಸರ್ಕಾರ ಬಂತು, ಎಷ್ಟು ದರವನ್ನ ಏರಿಕೆ ಮಾಡಿದ್ರು. ಅದರಲ್ಲಿ ಕೂಡ ಈಗ ಆದಾಯ ತೆರಿಗೆ ಇಲಾಖೆ ಇದರಿಂದ ಕೂಡ ನಿಮ್ಗೆ ನೋಟಿಸ್ ಅನ್ನ ಕಳಿಸ್ಕೊಡ್ತಿದ್ದಾರೆ. ಹಿಂಗಾದ್ಮೇಲೆ ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ದಿಂದ ಪ್ರತಿಯೊಂದು ದರವನ್ನ ಹೆಚ್ಚಿಗೆ ಮಾಡ್ತಿದ್ದಾರೆ. ಅಂತದ್ರಲ್ಲಿ ಈ ಒಂದು ಸಣ್ಣ ಪುಟ್ಟ ಗ್ಯಾಸ್ ದರ, ಅದ ನಂತರ ಈ ಒಂದು ಚಿಮ್ನಿದೇನಿ ದರ, ಗಾಂಧೇನಿ ದರ, ವಸ್ತುಗಳ ದರ ಎಲ್ಲವನ್ನ ದರವನ್ನ ಏರಿಕೆ ಮಾಡ್ತಿದ್ದಾರೆ. ಈ ಒಂದು ಮೂಲ ಪೀಠಿಕೆ ಹಾಕೋದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ಈಗ ವಾಹನಗಳಿಗೆ, ಬೈಕ್ಗಳಿಗೆ ಪೆಟ್ರೋಲು, ಡೀಸೆಲ್ ಬೇಕು. ಇದನ್ನ ದರ ಕೂಡ ಹೆಚ್ಚಿಗೆ ಮಾಡಿದ್ದಾರೆ. ನೋಡಿ ಎಷ್ಟೆಷ್ಟು ದರ ಹೆಚ್ಚಿಗೆ ಮಾಡಿದ್ದಾರೆ. ಆಲ್ಮೋಸ್ಟ್ ಆಲ್ ಇಂಡಿಯಾದಲ್ಲಿ 2 ರೂಪಾಯಿ ಪ್ರತಿ ಲೀಟರ್ಗೆ 2 ರೂಪಾಯಿ ತನ ಹೆಚ್ಚಿಗೆ ಮಾಡಿದ್ದಾರೆ. ಡೀಸೆಲ್ ದರ ಕೂಡ 2 ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಪೆಟ್ರೋಲ್ ದರ ಕೂಡ 2 ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ. ನೋಡಿ, ಪ್ರತಿಯೊಂದು ದರ ಈ ರೀತಿ ಹೆಚ್ಚಿಗೆ ಆಗ್ತಾ ಇದ್ರೆ ಇದು ಇಳಿಯೋದಿಲ್ಲ. ಒಂದು ಮೊದಲಿಗೆ 96 ರೂಪಾಯಿ ಇತ್ತು, ಅದ ನಂತರ 98 ರೂಪಾಯಿ ಆಯ್ತು, 99 ಆಯ್ತು, 100 ರೂಪಾಯಿ ಆಯ್ತು ಕೊರೋನಾ ಸಮಯದಲ್ಲಿ. ಅದ ನಂತರ 102 ರೂಪಾಯಿ ಆಯ್ತು. ಅದೇ ರೀತಿಯಾಗಿ ಅದ ನಂತರ 103 ರೂಪಾಯಿ ಆಯ್ತು. ಒಂದು ಕೊರೋನಾ ಸಮಯದಲ್ಲಿ ಪ್ರತಿಯೊಂದು ದರವನ್ನ ಹೆಚ್ಚಿಗೆ ಮಾಡಿದ್ರು. ಈಗ ಈ ಒಂದು ಯುದ್ಧದ ನಿಮಿತ್ತವಾಗಿ ಎಲ್ಲ ದರವನ್ನ ಹೆಚ್ಚಿಗೆ ಮಾಡ್ತಿದ್ದಾರೆ. ಈ ಒಂದು ಸರ್ಕಾರದ ಬಗ್ಗೆ, ಈ ಒಂದು ಅಧಿಕಾರದ ಬಗ್ಗೆ, ರಾಜಕಾರಣ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ಇವ್ರು ಹಿಂಗೆ ದರವನ್ನ ಹೆಚ್ಚಿಗೆ ಆದ್ರೆ, ಪ್ರತಿಯೊಂದು ದರ ಹೆಚ್ಚಿಗೆ ಆದ್ರೆ ತಿನ್ನೋದೇನು ನೋಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ಡೀಸೆಲ್ ದರ 2 ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ. ಪೆಟ್ರೋಲ್ ದರ ಕೂಡ 2 ರೂಪಾಯಿ ಹೆಚ್ಚಿಗೆ ಮಾಡಿದ್ರು. ಇನ್ನು ಉಳಿದಂತ ಪ್ರತಿಯೊಂದು ದರ ಕೂಡ ಹೆಚ್ಚಿಗೆ ಆಗತ್ತೆ. ವೇಟ್ ಮಾಡಿ, ಎಲ್ಲ ದರವನ್ನ ಹೆಚ್ಚಿಗೆ ಮಾಡ್ತಾರೆ.